ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ ನಾವು. ಇವತ್ತು ನಾನು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಿದು ಮಕ್ಕಳಿಗೆ ಫೇವ್ರೇಟು ಆಗಿದ್ರೆ ದೊಡ್ಡವ್ರಿಗೆ ಇಷ್ಟ ಆಗಲ್ವಾ ಅಂತ ಕೇಳಿದ್ರೆ, ಇದು ಪೊಟೆಟೋಯಿಂದ ಮಾಡ್ತಿರೋಂತಹ ರೆಸಿಪಿ. ಪೊಟೆಟೋಯಿಂದ ಮಾಡೋ ಯಾವುದೇ ರೆಸಿಪಿ ಆದರೂ ಮೇಯ್ನ್ ಇಷ್ಟ ಆಗುವಂಥದ್ದು ಮಕ್ಕಳಿಗೆ. ಅದಕ್ಕೋಸ್ಕರ ನಾನು ಮಕ್ಕಳ ರೆಸಿಪಿ ಅಂತಲೇ ಹೇಳ್ತಿದ್ದೀನಿ. ಹಾಗಿದ್ರೆ ಶುರು ಮಾಡೋಣ. ನಾನಿಲ್ಲಿ ಪೊಟೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ದಪ್ಪ ಸೈಜದು ಪೊಟೆಟೋನ ಬೇಯಿಸಿ ಇಟ್ಕೊಂಡಿರೋವಂಥದ್ದು. ಅದನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಹಾಕೋಬೇಕಾಗುತ್ತೆ. ಕಾರ್ನ್ಫ್ಲೋರ್ ಇಷ್ಟು ಅಂತ ಏನಿಲ್ಲ, ನೀವು ಇದನ್ನು ಕಲಿಸ್ಬೇಕಾದ್ರೆ ಒಂದು ಹಿಟ್ಟಿನ ಹದಕ್ಕೆ ಬರಬೇಕು. ನೀವು ಕಲಿಸ್ಬೇಕಾದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಕೈಗೆ ಅಂಟಬಾರ್ದು. ಆ ರೀತಿ ನೀವು ಸ್ವಲ್ಪನೇ ಕಾರ್ನ್ಫ್ಲೋರ್ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ನೋಡಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಅದ್ರ ಗಂಟು ಏನು ಬರ್ದನೇ ಇರೋ ರೀತಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸಿಟ್ಕೋಬೇಕು. ಇದನ್ನ ಇವಾಗ ನಾವು ಜಾಮೂನ್ ಮಾಡ್ತೀವಲ್ವ, ಅದೇ ರೀತಿ ಸ್ವಲ್ಪ ಕೈಗೆ ಆಯಿಲ್ನ ಹಾಕಿ ನೀವು ರೌಂಡ್ ಶೇಪಲ್ಲಿ ಇದನ್ನು ಮಾಡ್ಕೋಬೋದು. ಈ ರೀತಿ ಗೋಲಿ ಶೇಪಲ್ಲೂ ಸಹ ಮಾಡ್ಕೋಬೋದು. ಇದನ್ನು ಜಾಮೂನ್ ಟೈಪ್ ಆಗುತ್ತೆ. ಇದರಲ್ಲೇ ನೀವು ಇನ್ನೊಂದು ಸ್ವಲ್ಪ ದಪ್ಪ ಸೈಜ್ ಮಾಡಿ ಮಧ್ಯ ಒಂದು ಹೋಲ್ ಥರ ಮಾಡಿದ್ರೆ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ಒಂದು ಶೇಪ್ ಆಗುತ್ತೆ. ನೀವು ಆ ರೀತಿಯೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿದ್ದೀನಿ. ಇವಾಗ ನಾವು ಏನು ಮಾಡಿಟ್ಟಿದ್ವಿ ಪೊಟೆಟೊ ಬಾಲ್ಸ್, ಅದನ್ನು ಈಗ ನೀರಲ್ಲಿ ಹಾಕಿ ಒಂದು 5-6 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಇದು ಆಲ್ರೆಡಿ ಪೊಟೆಟೊ ಬೆಂದಿದೆ. ನಾವು ಕಾರ್ನ್ಫ್ಲೋರ್ ಹಾಕಿ ಇದನ್ನು ಮಿಕ್ಸ್ ಮಾಡಿರೋದ್ರಿಂದ ಮತ್ತೆ ಇದನ್ನು ಒಂದು 5-6 ನಿಮಿಷ ಬೇಯಿಸಿದ್ರೆ ಸಾಕಾಗ್ಬಿಡುತ್ತೆ. ಇದು ನೀವು ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಆವಾಗಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನಾವು ಮಾಡಿ ಇದರಲ್ಲಿ ಹಾಕಿರೋಂಥ ಬಾಲ್ಸ್ಗಳು ಸ್ವಲ್ಪ ದಪ್ಪ ಸೈಜ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ಕಲರು ಸಹ ಚೇಂಜ್ ಆಗುತ್ತೆ, ಶೈನಿಂಗ್ ಟೈಪ್ ಬರುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ತೆಗೆದು ಸ್ವಲ್ಪ ತಣ್ಣೀರಲ್ಲೂ ಸಹ ಹಾಕೋಬೋದು. ಇಲ್ಲಾಂದರೆ ಬೇಡ ಅಂದರೆ ನೀವು ಇದೇ ರೀತಿ ನೀವು ಸ್ವಲ್ಪ ಅದು ನೀರೆಲ್ಲ ಡ್ರೈ ಆಗೋ ತನಕ ಬಿಟ್ಟರೆ ಸಾಕಾಗುತ್ತೆ. ನಾನಿವಾಗ ಒಂದು ಬೌಲಲ್ಲಿ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಮತ್ತು ಒಂದು ಚಿಟಿಕೆಯಷ್ಟು ಅಷ್ಟೇ, ಜಾಸ್ತಿ ಉಪ್ಪು ಹಾಕಬಾರ್ದು. ನಾವು ಪೊಟೆಟೋದೇನೇ ಮಾಡಿದ್ರೂ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ಹಾಗೆಯೇ ಹೆಸರೇ ಹೇಳೋ ರೀತಿ ನೀವು ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ಹಾಕೋಬೇಕಾಗುತ್ತೆ. ನಾವು ಈ ಚಿಲ್ಲಿ ಪೊಟೆಟೊ ಬಾಲ್ಸ್ ಅಂತ ಹೇಳಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಹಾಕೋಬೇಕು. ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವು, ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ಬೇಕಂತ ಹೇಳಿದ್ರೆ ನೀವು ಟೊಮೆಟೊ ಸಾಸು ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಬೇಡ. ನಾನಿಲ್ಲಿ ಸೋಯಾ ಸಾಸು ಹಾಗೆಯೇ ಎಳ್ಳನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡಬೇಡಿ. ಬೆಳ್ಳುಳ್ಳಿನ ಜಜ್ಜಿ ಚೆನ್ನಾಗಿ ಅದನ್ನು ಸಹ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಆಯಿಲ್ನ ಬಿಸಿ ಮಾಡಿ ಇಟ್ಕೊಂಡಿರಬೇಕು, ಅದನ್ನು 1 ಸ್ಪೂನ್ ಹಾಕ್ಕೋಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಲ್ಲ ಕಡೆನೂ ಎಲ್ಲ ಬಾಲ್ಸ್ಗೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಹಾಗೆಯೇ ಒಂದು ನಿಮಿಷ ಅಥವಾ 1.5 ನಿಮಿಷ ಮುಚ್ಚಿಡಬೇಕು. ಆವಾಗ ಅದರಲ್ಲಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಹುಳಿ ಉಪ್ಪು ಖಾರ ಎಲ್ಲ. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೂ ಸಹ ಚೆನ್ನಾಗಿದೆ, ಹಾಗೆ ತಿನ್ನೋದಕ್ಕಂತೂ ಇನ್ನೂ ಸೂಪರಾಗಿರುತ್ತೆ. ಮಕ್ಕಳಿಗಂತೂ ಇದು ಈ ಗೋಬಿ ಎಲ್ಲ ತಿಂತಾರಲ್ಲ, ಅದ್ರ ಬದಲು ನೀವು ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದನ್ನು ಮಕ್ಕಳು ಸಹ ನಾವು ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸಲ ಕೇಳಿ ಮಾಡಿಸ್ಕೊಂಡು ತಿಂದರು. ಅದಕ್ಕೆ ನಾನು ಈ ರೀತಿ ಹೇಳ್ತಿರೋವಂಥದ್ದು. ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ರಿ ಅಲ್ವಾ? ಇಷ್ಟ ಆದರೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.